ನೋಡಿದ್ರಲ್ಲ ವೀಕ್ಷಕರೇ, ಒಂದು ತಿಂಗಳ ನಂತರ ಲಸ್ಮಕ್ಕನ ಮಗಳದು ಮದುವೆ ಆಗೈತೆ. ಎಲ್ಲ ಅದ್ದೂರಿಯಾಗಿ ಮದುವೆ ಮಾಡಿದ್ಲು. ಇಲ್ಲಿ ನಮ್ಮೂರಾಗೆ ವಿರುದ್ಧವಾಗಿರೋಂತಹ ಕಿಟ್ಟಪ್ಪ, ಜಯಮ್ಮ ಇವರೆಲ್ಲ ಯಾರ್ಯಾರು ಇದ್ದಾರೆ, ವಿರುದ್ಧವಾಗಿರೋರು ಒಂದು 5-6 ಜನ ಇದ್ದಾರೆ. ಅಂಥವ್ರನ್ನ ಯಾರನ್ನೂ ಕರೀಲಿಲ್ಲ. ಚೆನ್ನಾಗೇ ಮಾಡಿಳು. ಮನೆ ತಾಗೆ ಎಲ್ಲನ ಜೂಮ್ ಅಮ್ಮಂಗೆ ಎಲ್ಲನ ಮಾಡಿಬಿಟ್ಲು. ಅವ್ರಿಗೆಲ್ಲ ಇವಾಗ ಹೊಟ್ಟೆ ಉರಿ. ಮಗಳು ಅಳಿಯ ಇದ್ರು, ಇವಾಗ ಹೋಗ್ತಾ ಇದ್ದಾರೆ ಅವ್ರ ಊರಿಗೆ. ಒಂದು ತಿಂಗಳ ನಂತರ ಎಲ್ಲರೂ ಹೇಳ್ತಾ ಇದ್ರಿ ಸ್ವಲ್ಪ ಮುಂದೆ ಓಡಿಸ್ರಿ ಅಂತ ಹೇಳಿ. ಅದಕ್ಕೆ ಲಸ್ಮಕ್ಕನ ಮಗಳದು ಮದುವೆ ಆಗೈತೆ. ಇನ್ನು ಅವರು ಗಂಡನ ಮನೆಗೆ ಹೋಗ್ತಾಳೆ. ಇವಾಗ ಒಂಥರ ಲಸ್ಮಕ್ಕಗೆ ನೆಮ್ಮದಿ ಆದಂಗೆ ಆಗೈತೆ. ಒಂದು ತಿಂಗಳ ನಂತರ ಇದು. ಸರಿ, ಬರ್ತೀವತ್ತೆ ನಾವು. ಮಾವ ಎಲ್ಲೋದ್ರು? ಯಾರನ ಎದ್ದೆಸ್ಕೆಲೆನೆ ಕೆಲ್ಸಕ್ಕೆ ಕರೆದವ್ರೆ ಅಂತ ಹೇಳಿ ಓತಪ್ಪ ಕೆಲ್ಸಕ್ಕೆ. ಎದ್ದೆಸ್ಕೆಲೆ ಓತು. ಸರಿ ಕಣಮ್ಮ, ಆಯಿತು. ಅಪ್ಪಗೆ ಫೋನ್ ಮಾಡಿದೆ ನಾನು ಅವಾಗ್ಲೇ, ಹೋಗ್ತೀವಿ ಕಣಪ್ಪ ಅಂತ ಹೇಳಿ. ಸರಿ ಆಯಿತು, ಹೋಗ್ತೀವಿ ನಾವ. ಬರ್ಲಾ ನಿಂಗಜ್ಜಿ? ಬರ್ತೀವಿ. ಸರಿಯ ಮಾತು, ಒಳ್ಳೇದಾಗಲಿ. ಹೋಗ್ಬಾ. ನಿಮ್ಮ ಅತ್ತೆ ನಿಮ್ಮ ಮಾಮ ಹೇಳ್ದಂಗೆ ಕೇಳ್ಕೊಂಡು ಇರು, ಚೆನ್ನಾಗಿರು. ಎಲ್ಲ ಅರ್ಥ ಆಗು ನಂಗೆ. ಹೆಂಗತ್ತ? ಆಗಿದ್ಯಾ? ಇನ್ನೆಲ್ಲ ಅರ್ಥ ಆಗು, ಚೆನ್ನಾಗಿ ಇಟ್ಕೊಂಡು ಹೋಗಮ್ಮ. ಸರಿ ಆಯ್ತು ಕಣಜ್ಜಿ. ಅಣ್ಣ, ಶ್ರೀನಿವಾಸ ಅಣ್ಣ, ರೇಖಕ್ಕ, ಬರ್ತೀವಿ. ಸರಿಯಮ್ಮ, ಆಯಿತು, ಒಳ್ಳೇದಾಗಲಿ. ಹೋಗ್ಬಾ. ಶ್ರೀನಿವಾಸ ಬರ್ತೀನಾ? ಸರಿ ಆಯಿತು, ಇಬ್ಬರು ಚೆನ್ನಾಗಿರ್ರಿ. ಹೋಗಿ ಬರ್ರಿ ಅತ್ತೆ, ಹೋಗಿ ಬರ್ತೀವತ್ತೆ. ಸರಿಯಪ್ಪ, ಆಯಿತು. ಜೋಡಿ ಚೆನ್ನಾಗೈತೆ. ತಲೆನೆಲ್ಲ ಸ್ಮಕ್ಕ ಚಮಂದನು ಗಿರಿ ಸಪ್ಪಂದ್ರೂ ಜೋಡಿ ಹಂಗೆ ಅಂತ ಚೆನ್ನಾಗೈತಿ. ಇಬ್ಬರೊಳಗೂ 7 ಮಾಡಿಸಿದ ಜೋಡಿ ಆಗೈತಿ. ಕಣಜ್ಜಿ, ಇಬ್ಬರಿಗೂ ಜೋಡಿ ಮಾತ್ರ ಸೂಪರ್ ಆಗೈತಿ. ಆ ಜೋಡಿ ನೋಡೇನೆ ಹೊಟ್ಟೆ ಹುರ್ಕೊಂಡವ್ರೆ. ಅಜ್ಜಯ್ಯಮ್ಮನ ಮಗಳಂತೂ 8 ಹೊಟ್ಟೆ ಹುರ್ಕೊಂಡ್ಲು ಏನೋ. ಅವಳು ನನಗೆ ಗೌರ್ಮೆಂಟ್ ಕೆಲಸ್ತಾರೆ ಬೇಕು ಅಂಬಾಳು. ಇವಾಗ ಯಾರೇ ಬೇರೆ ಬಂದರೆ ಸಾಕು, ಕೊಟ್ಟು ಮಾಡ್ತೀವಿ ಲಸ್ಮಂಟಿ ಜೋರ ಮದುವೆ ಮಾಡ್ತಲ್ಲ. ಅದಕ್ಕೆ ಇವಾಗ ನಾನು ಅವಳಿಗಿನ್ನ ಚೆನ್ನಾಗಿ ಮಾಡಬೇಕು, ಯಾರನ್ನ ಬಂದರೆ ಕೊಡ್ತೀನಿ ಅಂತ ಇದ್ದಾಳೆ. ಇವಾಗ ಯಾರೂ ಗೊತ್ತಿಲ್ಲ. ಅವಳು ನಿನ್ನ ಯಾರು ಮಾಡ್ಕೊಂಡು ಹೋಗ್ತಾರೆ, ಕೂದಲಿಲ್ಲ ಏನಿಲ್ಲ ಅವಳಿಗೆ. ಕೊಟ್ಟು ಮಾಡ್ಲಮ್ಮ, ಸಂತೋಷ. ನಾವಂತಕ್ಕೆಲ್ಲ ಹೊಟ್ಟೆ ಹುರ್ಕೊಂಬಕ್ಕೆ ಹೋಗಲ್ಲ. ನಾವು ಯಾರಿಗಾನ ಹಾಕ್ಲಿ ಅಂಥವೆಲ್ಲ ಹೇಳೋಕೆ ಹೋಗಲ್ಲ. ಅವರೇ ಮಾಡಿರೋದಿದ್ದಲ್ಲ. ಅವ್ರಿಗೊಬ್ರಿಗೆ ಮಾಡಿ ಅವ್ರದ್ದು ಇನ್ನೊಬ್ರಿಗೆ ಇದಾಗುತ್ತೆ ಅಷ್ಟೇ. ನನ್ನ ಮಕ್ಳು ಮದುವೆ ಕೆಡಿಸ್ಬೇಕು, ನನ್ನ ಮಗಳು ಮದುವೆ ಆಗಬಾರ್ದು ಅಂತ ಹೇಳಿ ಬಯಸಿದ್ರು. ಇವತ್ತು ಅವಳ ಮಗಳದು ಮದುವೆ ಆಗಿಲ್ಲ, ಆ ಕಿಟ್ಟಪ್ಪನ ಮಗಳದು ಮದುವೆ ಆಗಿಲ್ಲ ಅಷ್ಟೇ. ನನಗೆ ಕೆಡ್ ಬಯಸಿದ್ದು ಅದು ಅವ್ರಿಗೆ ತಿರುಕೆಂಟು. ನಿನ್ನ ಮಕ್ಳು ಮದುವೆ ಕೆಡ್ಸೋದಕ್ಕೆ ನೋಡಿದ್ರು, ಇವಾಗ ಅವ್ರ ಮಕ್ಕಳೇ ಮದುವೆ ಆಗ್ದಂಗೆ ಹಂಗೆ ಉಳ್ಕೊಂಡವ್ರು ಅಷ್ಟೇ. ನಾವೊಬ್ರಿಗೆ ಕೇಳಿ ಬಯಸಿರೆ ಅದು ನಮಗೆ ತಿರುಕೆ ಮುತ್ತಿ ಅದಕ್ಕೆ ಮತ್ತೆ ನಾನು ಸುಮ್ಮನಾಗಿದ್ದು. ನೋಡೋಣ ಮುಂದೆ. ಮೊದಲು ಯಾವ ಕಾಲದಾಗ ತೋರ್ಸೋದಂತೆ, ಇವಾಗ ಏನಿಲ್ಲ. ಹಿಂದೆ ಗುಂಟೆನೆ ಕಣಮ್ಮ. ಅದಕ್ಕೆ ಮತ್ತೆ ಲಸ್ಮಕ್ಕ ನಾನು ಹೇಳಿದ್ದು ಸುಮ್ಮನೆ ನೋಡಿ 1-2 ದಿನ ಅಂತ ಹೇಳಿ. ನೋಡಿ ಇವತ್ತು ಅವಳೇ ಜೈ ನನ್ನ ಮಗಳಿಗೆ ಯಾರನ್ನ ಬಂದ್ರೆ ಸಾಕು ಅಂತ ಹೇಳಿ ಕಾಯ್ತಾ ಇದ್ದಾಳೆ. ನನ್ನ ಮಗಳಿಗೆ ಯಾರನ್ನ ಬಂದ್ರೆ ಸಾಕಪ್ಪ, ಒಳ್ಳೆರಿ ಕೊಟ್ಟು ಮದುವೆ ಮಾಡ್ತೀವಿ ಅಂತಾಳೆ. ಮೊದಲು ಗೌರ್ಮೆಂಟ್ ಕೆಲಸರೇ ಬರಬೇಕು ಅಂತ ಹೇಳ್ತಿದ್ಲು. ಇವಾಗ ಯಾರನ್ನಾತು ಹೆಣಕಿರೋರು ಬಂದರೆ ಸಾಕಪ್ಪ ಅಂತ ಇದ್ದಾಳೆ. ಏನು ಮಾಡ್ತೀವಿ? ಅದಂತೂ ತಲೆನೇನಿಲ್ಲ ಅಲ್ಲ. ಆದಿದ್ದು ಅಯ್ಯಪ್ಪ ಗಿರ್ಜಿಂಬೆ ಅಂಬುತ್ತಿ. ಯಾರನ್ನ ಶಾಂಭವಿ ಅಂದರೆ ನನ್ನ ಶಾಂಭವಿ ಅಲ್ಲ, ನನ್ನ ಗಿರ್ಜಿಂಬೆ ಅಂಬುತ್ತಿ. ಅಯ್ಯೋ, ನಾನೊಂದಿನ ಶಾಂಭವಿ ಎಂದು ನಿಂಗಜ್ಜಿ ಹಂಗೇನೆ ನನ್ನ ಮೇಲೆ ಜಗಳಕ್ಕೆ ಹಿಂಗೆ ಬಂದಿತ್ತು. ನನ್ನ ಶಾಂಭವಿ ಅಲ್ಲ, ನನ್ನ ಗಿರ್ಜಿಂಬೆ. ನನ್ನ ಶಾಂಭವಿ ಅಲ್ಲ, ನನ್ನ ಹೆಸರು ಚೇಂಜ್ ಮಾಡ್ಕೊಂಡಿದ್ನಿ. ನನ್ನ ಶಾಂಭವಿ ಅಂತ ಕರಿಬೇಡ ಅಂಬೋದು. ಹೆಂಗ ಬಿಡ್ ಲಸ್ಮಕ್ಕಯ್ಯ, ನಿನ್ನ ಅಳಿಯ ನೋಡಿ 8 ಹೊಟ್ಟೆ ಹುರ್ಕೊಂಡವ್ರು ಏನೋ. ಲಸ್ಮಕ್ಕನ ಮಗಳಿಗೆ ಗೌರ್ಮೆಂಟ್ ಕೆಲಸದಂತ ಸಿಕ್ಬಿಟ್ಟ ಅಂತ ಹೇಳಿ 8 ಹೊಟ್ಟೆ ಹುರ್ಕೊಂತಾರೋ ಏನೋ. ಇವು ಸಕ್ಕತ್ತು ಹೊಟ್ಟೆ ಹುರ್ಕೊಂಡಿರ್ತಾರೆ. ನೀನು ಬೇರೆ ಮದ್ವೆ ಕರ್ದಿಲ್ಲದ್ಕೂ ಅದಕ್ಕೂ ಕೂಕೊಂಡು ಮಾತಾಡಿರ್ತಾರೆ. ಏನು ಬೇಡ. ಎಲ್ಲನ ಯಾವಾಗ್ಲೂ ಆ ಕಿಟ್ಟಪ್ಪನ ತಕ್ಕ ಹೋಗ್ತಾ ಇರ್ತಾಳೆ ಜಯಮ್ಮ. ಅಲ್ಲಿಗೋಗಿ ನೋಡ್ಕಿಟ್ಟಣಯ್ಯ, ನನಗಿರೋಳೊಬ್ಬ ಮಗಳಿಗೆ ಗೌರ್ಮೆಂಟ್ ಕೆಲಸದವ್ರು ಬರಲಿಲ್ಲ, ಇಂಥವ್ರಿಗೆ ಗೌರ್ಮೆಂಟ್ ಕೆಲಸದವ್ರು ಬಂದ್ಬಿಟ್ಲು ಅಂತ ಹೇಳಿ ಹೆಂಗೆ ಮಾತಾಡ್ತಿರ್ತಾರೆ. ಈ ಓಸಾರು ಕುಕ್ಕೊಂಡು ನೀನು ಬೇರೆ ಕರ್ದಿಲ್ಲದಕ್ಕೂ ಜೋರ ಮದುವೆ ಮಾಡಿರೋದಕ್ಕೂ ಅದಕ್ಕೂ ಹೊಟ್ಟೆ ಹುರ್ಕೊಂಡಿರ್ತಾರೆ. ನಾನು ಹುರ್ಕಂಬ್ಲಿ ಅಂತಲೇ ಮಾಡಿದ್ದು ಜೋರಾಗಿ. ನಾನು ಅವ್ರ ಊರಾಗ ಮಾಡೋಣ ಅಂತಿದ್ದೆ, ಗಣ್ಣವ್ರ ಊರಾಗಿ. ಮತ್ತೇನೆ ಅಲ್ಲಿ ಮಾಡಿರಿ ಕಣ್ಣಿಗೆ ಕಾಣಲ್ಲ, ಇಂಥವರೆಲ್ಲ ನೋಡಬೇಕು ಅಂತಲೇನಿ. ಇಂಥ ಒಟ್ಟು ಇರ್ತಾರಲ್ಲ, ಇಂಥವರೆಲ್ಲ ನೋಡಬೇಕು ಅಂತಲೇನಿ ನಾನು ಈ ಊರಾಗ ಮಾಡಿದ್ದು ಮದುವೆನ. ಈ ಊರಾಗ ಮಾಡೋಕ್ಕೆ ಅವ್ರಿಗೆ ಕಣ್ಣಿಗೆ ಕಂಡೈತಿ. ಅದಕ್ಕೆ ಮತ್ತೆ ನಾನು ಅವ್ರಿಗೆ ಎದ್ದು ಬದ್ದಂಗೆ ಮಾಡಬೇಕು. ನನ್ನ ಮಕ್ಕಳು ಮದುವೆನೇ ಕೆಡ್ಸೋಕೆ ನೋಡಿರು. ಇವತ್ತು ನೋಡಪ್ಪ ನಮ್ಮ ಕಣ್ಣೆದ್ರಿಗೆ ಹೆಂಗೆ ಮದುವೆ ಮಾಡಿರು ಲಸ್ಮಕ್ಕ ಅಂತ ಹೇಳಿ ಒಟ್ಟು ಹುರ್ಕೋಬೇಕು ಅಂತಲೇನಿ ನಾನು ಇಲ್ಲೇ ಮಾಡಿದ್ದು. ಅವರು ಒಂದಿಟ್ಟು ಊಟದ ಪಾಠದ ಖರ್ಚು ಕೊಟ್ಟಿದ್ರು, ಎಲ್ಲನ ಇಲ್ಲೇ ಮಾಡಿದ್ನಪ್ಪ. ಆಗೋಯ್ತು. ಎಲ್ಲ ಊರಾಗ್ಲಾಗೆಲ್ಲ ಮಸ್ತ್ ಜನ ಬಂದಿದ್ರು. ಲಸ್ಮಕ್ಕ ಯಾರ್ಯಾರ್ಗ ಹೇಳಿದ್ನಂತ ಕಣೆ ಕಿಟ್ಟಪ್ಪ, ಹೋಗ್ಬೇಡ್ರಿ ಲಸ್ಮಕ್ಕನ ಮಗಳು ಮದ್ವಿಗೆ ಅಂತ.
ಮಂಜಕ್ಕನು ಅವಾಗ ಅವ್ರಮ್ಮ ಗಂಬಾರು ಹೇಳಿದ್ದ ಜಯಮ್ಮನು ಹೇಳಿದ್ಲಂತೆ ಹೋಗ್ಬೇಡ್ರಿ ಲಸ್ ಮಕ್ಕನ ಮಗಳು ಮದ್ವೆಗೆ ನನ್ನ ಮಗಳು ಮದುವೆ ಮಾಡ್ತೀನಿ ಅವ ಬರೀರಂತೆ ನನ್ನ ಮಗಳು ಇರೋಳೊಬ್ಬ ಮಗಳು ಮದುವೆ ಮೂವರ ಅಣ್ಣ ಇರೋ ಸೇರಿ ಹಂಗೆ ಮಾಡ್ತಾರೆ ನಾವು ಛತ್ರದಾಗ ಮಾಡ್ತೀವಿ ಬರೀರಂತೆ ಅಂತ ಹೇಳಿದ್ಲಂತೆ ಇವಾಗ ಸದ್ಯಕ್ಕೆ ಗಂಡು ಬಂದರೆ ಸಾಕಾಯೈತೆ ಇನ್ನು ಛತ್ರದಾಗ ಆಮೇಲೆ ಮದುವೆ ಮಾಡ್ತಾಳೆ ಸುಮ್ಮನೆ ನಿಂಗಜ್ಜಿ ಯಾವ ಗಂಡು ಬಂದಿಲ್ಲ ಇನ್ನೂವರೆಗೂ ನೋಡಕ್ಕೆ ಆ ಹುಡುಗಿನ ನಮ್ಮ ಶ್ರೀಕಂಠಿ ಅಂತೂ ಯೋಟ್ ಹೊಟ್ಟೆ ಉರ್ಕೊಂಡಿರ್ತಾನೆ ಕಣ ಲಸ್ಮಕ್ಕಯ್ಯ. ಅವನಂತೂ ನೋಡಿ ಏಯಪ್ಪ ಹಂಗೆ ಹಿಂಗೆ ಆಡಿರಲ್ ಬಿಡು. ಉರ್ಕಂಬ್ಲಿ ಅಂತಲೇ ಮಾಡಿದೆ ಅವೆಲ್ಲ ಉರ್ಕಂಬ್ಲಿ ಕಿಟ್ಟಪ್ಪನಂತಾರು ಎಲ್ಲನ ಉರ್ಕಂಬ್ಲಿ ಅಂತಲೇ ಮಾಡಿದೆ. ಅಯ್ಯೋ ನಾವು ಬೈಕ್ ತಂದಿರೋದು ಕೆಲಸಮಕ್ಕಯ್ಯ ಆ ಶ್ರೀಕಂಠಪ್ಪಂತೂ ಎಲ್ಲಾರ ತಾವು ಕೇಳ್ತಾನಂತೆ ಹೆಂಗೆ ದುಡಿದ್ರಂತೆ ಹೆಂಗೆ ತಂದ್ರಂತೆ ಬೈಕ ಹೊಸ ಬೈಕ್ ತಂದವನೇ ಅಂತ ಕೇಳೋಣಂತೆ ಅವನಿಗಂತೂ ಯಾರನ್ನ ಮುಂದುವರಿಯೋಕ್ಕಿಲ್ಲ ಬರೇ ಅದೇನೆ ಯಾರು ಹೆಂಗೆ ಮುಂದುವರಿತಾರೆ ಯಾರು ಹೆಂಗೆ ದುಡಿತಾರೆ ಅಂತ ಅದ್ರ ಬಗ್ಗೆನೇ ಚಿಂತೆ ಮಾಡ್ತಿರ್ತಾನ ಹೆಂಗೆ ತಂದ್ರಂತೆ ಅಂತ ಹೇಳಿ ಯಾತಾಗ ಹೇಳಿದ್ನಂತೆ ಸಣ್ಣಿಂಗಜ್ಜಿ ತಗೆ ಆ ಸಣ್ಣಿಂಗಜ್ಜಿ ಬಂದು ನಮ್ಮನ್ನು ಕೇಳ್ತಿತ್ತು ಅಮ್ಮಣಿ ಮತ್ತೆ ಶ್ರೀಕಂಠಪ್ಪ ಕೇಳ್ತಿದ್ದ ನೀವು ಹೆಂಗೆ ಬೈಕ್ ತಂದ್ರಿ ಅಂತ ಹೇಳಿ ಕೇಳ್ತಿತ್ತು ಹೊಸ ತಂದವ್ರೆ ಇನ್ನು ಹೊಸದು ಅಂತ ಹೇಳಿ ಮಾತಾಡ್ತಿದ್ರು ಅಂತ ಹೇಳ್ತಿತ್ತು. ಅವನಿಗೆ ಬರೀ ಅದೇ ಚಿಂತೆ ಊರಾಗ್ಲಾರು ಯಾರೇನ ಮಾಡಿರೋ ಹೆಂಗೆ ದುಡಿದ್ರು ಏನು ಅಂತ ಅವ್ನು ದುಡಿದ್ರೆ ಅದು ಮಾತ್ರ ಹೇಳಲ್ಲ ನಾನು ಮನೆ ಕಟ್ಟಿದ್ನಿ ನಾನು ಕಾರ್ ತಗೊಂಡಿದ್ನಿ ನಾನು ಅದು ಮಾಡಿದ್ದೀನಿ ಇದನ್ನು ಮಾಡಿದ್ದೀನಿ ನನ್ನ ಮಕ್ಕಳು ದುಡಿತಾವೆ ಅಂತ ಹೇಳ್ತಾನಲ್ಲ ಅವನು ಅದನ್ನು ಮಾತ್ರ ಹೇಳಲ್ಲ ಅವನು ಬೈಕು ಗಾಡಿ ಎಲ್ಲ ತಗೊಂಡವನೆ ಹೊಲ ತಗೊಂಡವನೆ ಅದನ್ನ ಹೆಂಗೆ ಮಾಡಿದ ಅಂತ ಹೇಳಲ್ಲ. ಅವನಿಗಂತೂ ನಮ್ಮವ್ರ ಮೂವರ ಅಣ್ಣ ತಮ್ಮಗಳಿಗೆ ಯಾರು ಮುಂದುವರಿಯಂಗಿಲ್ಲ ನಾನೇ ಮೇಲಮ್ಮಂಗಿರ್ಬೇಕು ಅವನು ನಾನು ಮೇಲಮ್ಮಂಗಿದ್ರೆ ಮಾತ್ರ ಸುಮ್ಕಿರ್ತಾನೆ ಅವನೇ ಮೇಲು ಅವನೇ ದೊಡ್ಡ ಇದು ಅನ್ನಂಗಿರ್ಬೇಕು ನಮ್ಮ ಮೂವರ ಅಣ್ಣ ತಮ್ಮಗಳಿಗೆ ಅವನು ಯಾರು ಚೆನ್ನಾಗಿದ್ರು ಸಹಿಸ್ಕೊಳ್ಳಲ್ಲ ನಾನು ಚೆನ್ನಾಗಿರ್ಬೇಕು ನನ್ನೇ ಹೊಗಳ್ಬೇಕು ನಾನೇ ಗ್ರೇಟ್ ಅನ್ನೋ ಥರ ಇದ್ದರೆ ಮಾತ್ರ ಅವನು ಹಂಗೆ ಇರೋದಕ್ಕೆ ಇಷ್ಟಪಡ್ತಾನೆ ಅವನು ಬಿಡು ನಮ್ಮರಲ್ಲ ತಮ್ಮರಲ್ಲ ಚೆನ್ನಾಗಿರಲಿ ಅಂತ ಹೇಳಿ ಅವ್ನು ಯಾವುದೇ ಕಾರಣಕ್ಕೂ ಬಯಸಲ್ಲ ಕಣ್ಲಸ್ಮಕಾಯಿ. ನೀನು ಅದೇನೋ ಹೇಳ್ತಾರಲ್ಲ ಅವನು ಎಲ್ಲಿ ಹಂಗೆ ಬಯಸ್ತಾನೆ ಇನ್ನು ಹಾಳಾದ್ರೆ ಸಾಕು ನೋಡೇನು ಅಂತಾನೆ. ಇವ್ರ ಮನೆ ಎಲ್ರ ಬುದ್ಧಿ ಎಲ್ಲ ಗೊತ್ತೈತೆ ನನಗೆ ಯಾರ್ಯಾರು ಹೆಂಗೆ ಅಂತ ಹೇಳಿ ನನಗೆ ಭಾಳ ಚೆನ್ನಾಗಿ ಗೊತ್ತೈತೆ ಹೇಳು ಬಿಡು ಹೆಂಗನ ಇವಾಗ ನಿನಗೊಂಥರ ನೆಮ್ಮದಿ ಆಯ್ತು ನಿನ್ನ ಮಗಳು ಮದುವೆ ಆತಲ್ಲ ಅಷ್ಟೇ ಸಾಕು. ಅದೊಂದು ಚಿಂತೆ ಆಗಿತ್ತು ಕಣಂಬೇಕಮ್ಮ ಇವಾಗ ಒಂಥರ ನೆಮ್ಮದಿ ಆದಂಗೆ ಆಯ್ತು ನನ್ನ ಮಗಳು ಮದುವೆ ಆಯ್ತು ಗಂಡನ ಮನೆಗೆ ಹೋದ್ರು ನನ್ನ ಮಗಳು ಅಳಿಯ ಕಣ್ ತುಂಬ ಸಂತೋಷಪಟ್ಟೆ ಊರಾಗ್ಲಾರೆಲ್ಲ ಬಂದು ಸೆನಕ್ಕೆ ಮದುವೆನೂ ಮಾಡಿರು ಎಲ್ಲರನ್ನ ಸೆನಕ್ಕೆ ನನ್ನ ಎಲ್ಲರೂ ಕರೆದು ಕಳಿಸಿದ್ರು ಬಾರಮ್ಮ ನಮ್ಮನೆ ಸೀರೆ ಉಡ್ಕೊಂಡು ಹೋಗು ಅಂತ ಎಲ್ಲರೂ ಊರಾಗೆ ಸಂಜೆನ ಕರ್ಕೊಂಡು ಸೀರೆ ಉಡ್ಸಿ ಕಳಿಸಿರು. ನನಗಂತೂ ಭಾಳ ಸಂತೋಷ ಆಯ್ತು ಭಾಳ ಚೆನ್ನಾಗಿ ಮದುವೆ ಮಾಡಿದೆ ಕಣಮ್ಮ ಲಸ್ಮಕ್ಕ ಅಂತ ಹೇಳಿ ಎಷ್ಟು ಚೆನ್ನಾಗಿ ಎಲ್ಲನ ಹೊಗಳ್ತಾ ಇದ್ರು. ಇವಾಗ ಒಂಥರ ನನಗೆ ಭಾಳ ನೆಮ್ಮದಿ ಆದಂಗೆ ಆಯ್ತು ಸಣ್ಣಳ್ದು ಇನ್ನೊಂದು 2 ದಿನ ಬಿಟ್ಟು ಆಗಲೇ ಇವಾಗಲೇ ಏನೇನು ಅರ್ಜೆಂಟ್ ಏನಿಲ್ಲ ಅವಳದೇನು ಇನ್ನೂ ಒಂದು 2-3 ವರ್ಷ ಬಿಟ್ಟು ಮದುವೆ ಮಾಡೋದು ನಾನು ಅವಾಗ ಇಬ್ಬರನ್ನು ಒಂದೇ ಸತಿ ಮಾಡ್ಕೊಂಡು ಹೋಗ್ತೀವಿ ಅಣ್ಣ ತಮ್ಮಗಳಿಗೆ ಅಂತ ಬಂದಿದ್ರು ಅವ್ರಿಗೆ ಕೊಡೋಣ ಅಂತಿದ್ದೆ ಆವಾಗ ಇವ ನನ್ನ ಮಗನೇ ಕೆಡ್ಸ್ಕೊಲ್ಲ ಹಾಕಿದ್ದೆ ಒಂದು ಕೆಟ್ಟಪ್ಪ ಹೋಗಿ ಮದುವೆ ಮಾಡ್ಕೊಬೇಡ್ರಿ ಲಸ್ ಮಕ್ಕಳು ಸರಿ ಇಲ್ಲ ಅಂತ ಹೇಳಿ ಇಲ್ಲದ್ದೇಳ್ದ ಹುಟ್ಟಿಸ್ಕೊಂಡು ಬಿಡತ್ತ ಹಾಳಾಗಿ ಹೋಗ್ತಾರೆ ನಿನ್ನ ಕಣ್ಣೆದ್ರಿಗೆ ಅವರು. ನಾನೇನು ಅವ್ರನ್ನ ಸುಮಾರಕ್ಕೆ ಬೈಕೊಂಡಿಲ್ಲ ಬಿಡು ಮತ್ತು ನನ್ನ ಕಣ್ಣೆದ್ರಿಗೆ ಅವ್ರಿಗೂ ತೋರಿಸುತ್ತೆ ಅವ್ರ ಮಕ್ಕಳು ಮದುವೆ ಆಗ್ದಂಗೆ ಹಂಗೆ ಇರ್ತಾರಷ್ಟೇ. ನೋಡ್ತಾ ಇರಿ ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.